नरेंद्र मोदी जी, अमित शाह, देवेंद्र फडणवीस. ಅಸಾದುದ್ದೀನ್ ಓವೈಸಿ ನರೇಂದ್ರ ಮೋದಿಗೊಂದು ಸವಾಲು ಎಸೆದಿದ್ದಾರೆ. ನೀವು ಬರೀ ಪಾಕಿಸ್ತಾನ ಭಯೋತ್ಪಾದನೆ ಅಂತ ಮಾತಾಡ್ತಿರಲ್ಲ, ಇದರ ಪ್ರತೀಕಾರವಾಗಿ ನೀವ್ಯಾಕೆ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಮಾಡಿದ ರೀತಿ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರೋ ಭಯೋತ್ಪಾದಕರನ್ನು ಎತ್ತಾಕೊಂಡು ಬರಬಾರ್ದು ಅಂತ. ಇದು ಸಾಧ್ಯನಾ? ಅಸಾದುದ್ದೀನ್ ಓವೈಸಿ ಏನೋ ತನ್ನ ವಿರೋಧಿ ಪಕ್ಷದಲ್ಲಿರುವಂತಹ, ಸಹಜವಾಗಿ ಸಿದ್ಧಾಂತದ ವಿರೋಧಿಯಾಗಿರುವಂಥ ನರೇಂದ್ರ ಮೋದಿಗೆ ಈ ಸವಾಲನ್ನು ಎಸಿಬೋದು. ಆದರೆ ನರೇಂದ್ರ ಮೋದಿ ಈ ರಿಸ್ಕನ್ನು ತಗೊಂಡ್ರೆ ಏನಾಗುತ್ತೆ? ಒಂದು ವೇಳೆ ಭಾರತ ಎಕ್ಸ್ಟ್ರೀಮ್ಗೆ ಹೋಗಿ ಅಂತಿಮ ಹಂತಕ್ಕೆ ಹೋಗಿ ನಾನು ಭಯೋತ್ಪಾದಕರನ್ನು ಅವ್ರನ್ನ ಬಂಧಿಸ್ತೀನಿ, ಅದು ಪಾಕಿಸ್ತಾನಕ್ಕೆ ನುಗ್ಗಿ ಆದರೂ ಬಾಂಗ್ಲಾದೇಶಕ್ಕೆ ನುಗ್ಗಿ ಆದರೂ ಅಂತ ನಿರ್ಧಾರ ಮಾಡಿದರೆ ಇದು ಸಾಧ್ಯನಾ? ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಇದಕ್ಕೆ ತೊಂದರೆ ಆಗೋದಿಲ್ವಾ? ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಭಾರತದ ಮೇಲೆ ಸ್ಯಾಂಕ್ಷನ್ಸನ್ನು ಹೇರೋದಿಲ್ವಾ? ನರೇಂದ್ರ ಮೋದಿ ಅಂತ ದಿಟ್ಟತನ ತೋರಿಸ್ಬಹುದಲ್ವಾ? ಇದರತ್ತ ನೋಡೋದಾದರೆ ಭಾರತಕ್ಕೆ ಆ ಸಾಮರ್ಥ್ಯ ಖಂಡಿತ ಇದೆ. ಭಾರತ ಅದನ್ನು ಸಾಬೀತುಪಡಿಸಿ ಕೂಡ ಇದೆ. ಭಾರತ ಈ ಹಿಂದೆನೇ ಉರಿ ಅಟ್ಯಾಕನ್ನು ನಾವು ನೋಡಿದಾಗ ನುಗ್ಗಿ ಹೊಡಿತೀವಿ ಅನ್ನೋದನ್ನು ಪ್ರೂವ್ ಮಾಡಿದೆ. ನಾವೀಗ ಮತ್ತೊಂದು ದೇಶದ ಒಳಗೆ ನುಗ್ಗಿ ಕೂಡ ಅಟ್ಯಾಕ್ ಮಾಡಿ ಅವರಿಗೇ ಗೊತ್ತಿಲ್ಲದಿರುವಾಗೆ ನಾವು ತಪ್ಪಿಸ್ಕೊಂಡು ಬರ್ತೀವಿ ಅನ್ನುವ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡಿ ಯಶಸ್ವಿಯಾಗಿದೆ. ಇನ್ನು ಇತ್ತೀಚೆಗಿನ ಆಪರೇಷನ್ ಸಿಂಧೂರ್ ನೋಡಿದಾಗ ಪಹಲ್ಗಾಮ್ಗೆ ಪ್ರತೀಕಾರವಾಗಿ, ಪಹಲ್ಗಾಮ್ ದಾಳಿ ಅಮಾಯಕರ ಬಲಿಗೆ ಪ್ರತೀಕಾರ ಭಾರತ ಪಾಕಿಸ್ತಾನದ ಮೊದಲಿಗೆ ಭಯೋತ್ಪಾದಕ ನೆಲೆಗಳನ್ನು ಉಡಾಯಿಸಿತು. ಆದರೆ ಪಾಕಿಸ್ತಾನ ಅದಕ್ಕೆ ಪ್ರತೀಕಾರವಾಗಿ ಭಾರತದ ಮೇಲೆ ದಾಳಿ ಶುರು ಮಾಡಿದಾಗ ಭಾರತ ಯಾವ ಪಾಕಿಸ್ತಾನವನ್ನು ಹೊಡೆದು ಮೂಲೆಗಟ್ಟಿಬಿಡ್ತು ಅಂದರೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡ್ತು. ಸೇನಾ ನೆಲೆಗಳ ಮೇಲೆ ಮಿಸೈಲ್ಗಳನ್ನು ಹಾಕ್ತು. ಪಾಕಿಸ್ತಾನದ ಸೇನಾ ರನ್ವೇಗಳಿರುತ್ತಲ್ಲ, ಸೇನಾ ನೆಲೆಯದ್ದು, ಇವತ್ತಿನ ಮಾಡರ್ನ್ ವಾರ್ಫೇರ್ ಅಂದರೆ ಇದು ಇವತ್ತಿಂದೆಲ್ಲ ವಾಯು ಯುದ್ಧನೇ. ಅಂದರೆ ಎಲ್ಲರೂ ಕೂಡ ಡ್ರೋನ್ಗಳು, ಮಿಸೈಲ್ಗಳು ಅದ್ರ ಮೂಲಕನೇ ದಾಳಿ ಮಾಡ್ತಾರೆ. ಅಂದರೆ ಹ್ಯೂಮನ್ ಲಾಸ್ ಕಡಿಮೆ ಇರುತ್ತೆ. ಅದನ್ನು ಎಲ್ಲಿ ಮಾಡೋಕ್ಕೆ ಸಾಧ್ಯ? ವಾಯುನೆಲೆಗಳಿಂದ. ವಾಯುನೆಲೆಗಳಲ್ಲಿ ಯುದ್ಧ ವಿಮಾನಗಳು ರನ್ವೇ ಮೂಲಕ ಹಾರಬೇಕು. ಅದು ಬಾಂಬ್ ಹಾಕಬೇಕು ಅಂದರೆ, ಇಲ್ಲ ಅಂತ ಹೇಳಿದರೆ ಮಿಸೈಲ್ಗಳು ಅಥವಾ ಯಾವುದನ್ನಾದರೂ ಕೂಡ ನಾವು ಯುದ್ಧ ವಿಮಾನಗಳ ಮೂಲಕ ಕಳಿಸ್ಬೇಕು ಅಂತ ಹೇಳಿದರೆ ಯುದ್ಧ ವಿಮಾನಗಳು ಮೊದಲಿಗೆ ಹಾರಬೇಕು. ಆ ಯುದ್ಧ ವಿಮಾನಗಳು ಹಾರುವ ರನ್ವೇಯನ್ನೇ ಕಟ್ ಮಾಡಿದರೆ ಭಾರತ ಅದನ್ನು ಗುರಿಯಾಗಿಸಿ ಅಕ್ಯುರೇಟಾಗಿ, ಅಥೆಂಟಿಕ್ ಆಗಿ ಭಾರತ ಪ್ರಿಸೈಸ್ ಅಟ್ಯಾಕನ್ನು ಮಾಡ್ತು ಅಂತ ಪದೇ ಪದೇ ಸೇನಾ ನೆಲೆಗಳು ಹೇಳ್ತವೆ. ಅಂದರೆ ನಿರ್ದಿಷ್ಟ ಗುರಿಗೆ ದಾಳಿ ಮಾಡಿದ್ವಿ. ಪಾಕಿಸ್ತಾನದ ಸೇನಾ ನೆಲೆಯಲ್ಲಿದ್ದಂಥ ರನ್ವೇಗಳನ್ನು ಉಡಾಯಿಸಿತ್ತು. ಅದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು. ಪಾಕಿಸ್ತಾನ ಅದನ್ನು ನಿರೀಕ್ಷೆ ಮಾಡೋಕ್ಕೆ ಕೂಡ ಆಗಿರಲಿಲ್ಲ. ಅಂದರೆ ಅಲ್ಲಿಗೆ ಪಾಕಿಸ್ತಾನ ಮಂಡಿಯೂರು ಬಿಡ್ತು ಭಾರತದ ಮುಂದೆ. ನಮ್ಮ ಕೈಲಾಗಲ್ಲ, ದಯವಿಟ್ಟು ಕದನ ವಿರಾಮ ಘೋಷಣೆ ಮಾಡಿ. ಅಲ್ಲಿಗೆ ಸೀಸ್ ಫೈರ್ ಘೋಷಣೆಗೆ ಅವಕಾಶ ಬಂದಿದ್ದು ಪಾಕಿಸ್ತಾನಕ್ಕೆ. ಯಾಕಂದರೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಭಾರತ ದಾಳಿ ಮಾಡ್ತಾ ಇದೆ, ಅದಕ್ಕೇನೆ ಗುರಿ ಇಟ್ಟಿದೆ ಅಂತ ಹೇಳಿದರೆ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ಫೇಲ್ ಆಗಿತ್ತು. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತಲ್ಲ, S-400 ಇರ್ಬೋದು ಅಥವಾ ಆಕಾಶ್ ಇರ್ಬೋದು, ಇವೆಲ್ಲವೂ ಕೂಡ ಎಷ್ಟು ಸಶಕ್ತವಾಗಿ ಕೆಲಸ ಮಾಡಿದ್ದು ಅಂದರೆ ಪಾಕಿಸ್ತಾನದ, ಟರ್ಕಿಯ, ಚೀನಾದ ಯಾವುದೇ ಡ್ರೋನ್, ಯಾವುದೇ ಮಿಸೈಲ್ ಭಾರತದ ಒಳಗೆ ಬರೋಕ್ಕೆ ಬಿಡಲಿಲ್ಲ. ಅಷ್ಟರ ಮಟ್ಟಿಗೆ ಆಕಾಶದಲ್ಲೇ 200-300 ಕಿಲೋಮೀಟ್ರ್ ಆಚೆಗೇ ಅವ್ರನ್ನ ಹೊಡೆದು ಹಾಕಿತ್ತು. ಅಲ್ಲಿಗೆ ಭಾರತದ ಬಳಿ ಎಲ್ಲ ಸಾಮರ್ಥ್ಯನೂ ಇದೆ. ಇನ್ನು ನೀವು ನೌಕಾನೆಲೆಯನ್ನು ನೋಡಿದರೆ ಕರಾಚಿ ಪೋರ್ಟನ್ನು ಭಾರತ ಅದಾಗಲೇ ಉಡೀಸ್ ಮಾಡಿದೆ. ಈ ಹಿಂದೆಯೇ ಅದಕ್ಕೆ ಭಾರತ ಬೆಂಕಿ ಹಚ್ಚಿ ಅದನ್ನು ನಿಷ್ಕ್ರಿಯಗೊಳಿಸಿದ್ದು ಆಗಿದೆ. 2015ರಲ್ಲೇ ಈ ಒಂದು ಅಟ್ಯಾಕ್ ಆಗಿತ್ತು. ಕರಾಚಿ ಪೋರ್ಟನ್ನು ಭಾರತ INS ವಿಕ್ರಾಂತ್ ಇದೆ, ಭಾರತದ ಎಲ್ಲ ಸಬ್ಮರೀನ್ಗಳಿದ್ದಾವೆ. ಭಾರತ ಮನಸ್ಸು ಮಾಡಿದರೆ ಅದನ್ನು 1-2 ಗಂಟೆಗಳಲ್ಲಿ ನಿಷ್ಕ್ರಿಯ ಮಾಡುತ್ತೆ. ಅದರ ಬಗ್ಗೆ ಅನುಮಾನ ಬೇಡ. ಹೀಗಿರುವಾಗ ಭಾರತದ ಸೇನಾ ಸಾಮರ್ಥ್ಯ ಅಂದರೆ ನೌಕಾನೆಲೆ ಅಥವಾ ನೌಕಾ ಸಾಮರ್ಥ್ಯ ಇರ್ಬೋದು, ವಾಯು ಸಾಮರ್ಥ್ಯ ಇರ್ಬೋದು. ಇನ್ನು ಸಹಜವಾಗಿ ಆರ್ಮಿ ಏನಿದೆ ಇದು ಅಂದರೆ ಭೂ ಯುದ್ಧಗಳಾಗೋದು ಕಡಿಮೆ. ಅಲ್ಲಿಂದ ಅವರು ದಾಳಿ ಮಾಡಿ ಸೈನಿಕರು ಬಂದು ನುಗ್ಗಿ ಇದೆಲ್ಲ ನಾರ್ಮಲ್, ಪ್ರತಿನಿತ್ಯ ಗಡಿಯಲ್ಲಿ ಗುಂಡಿನ ಚಕಮಕಿ ಆಗ್ತಾ ಇರುತ್ತೆ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ಆದರೆ ಈ ವಾಯು ದಾಳಿಯ ಮೂಲಕ ಭಾರತ ಪಾಕಿಸ್ತಾನವನ್ನು ಶಟ್ ಡೌನ್ ಮಾಡಿ
ಸರಿಯಾದ ಭಾರತದ ಹತ್ರ ಬೇಹುಗಾರಿಕೆಗೆ ಏನು ಕೊರತೆನಾ? ಭಾರತದ ಭದ್ರತಾ ಸಲಹೆಗಾರನೇ ಅಜಿತ್ ಡೆವಿಲ್ ಅಂತಾರೆ, ಅಜಿತ್ ದೋವಲ್ ಅಂತ ಕರೀತಾರೆ, ಅವ್ರನ್ನ ಅಜಿತ್ ಡೆವಿಲ್ ಅಂತ ಕೂಡ ಕರೀತಾರೆ. ಅಂದರೆ ವಿರೋಧಿ ರಾಷ್ಟ್ರಗಳಿಗೆ ಡೆವಿಲ್ ಅಂತ. ಅದೇ ಪಾಕಿಸ್ತಾನದಲ್ಲಿ ಇದ್ದು, ಅದೇ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಮಾಡಿ ಭಾರತಕ್ಕೆ ಸಾಕಷ್ಟು ರಹಸ್ಯ ಮಾಹಿತಿಗಳನ್ನು ಕೊಟ್ಟು ದೊಡ್ಡ ದೊಡ್ಡ ಅಟ್ಯಾಕ್ಗಳನ್ನು ತಪ್ಪಿಸಿ ಭಾರತಕ್ಕೆ ಬಂದಂತಹ ಅಜಿತ್ ಡೆವಿಲ್ ಭಾರತದಲ್ಲಿರುವಾಗ ಅವರು ಪ್ಲ್ಯಾನಿಂಗ್ ಮಾಡಿದರೆ ಭಾರತದ ಸ್ಪೈ, ಭಾರತದ ಏನು ಬೇಹುಗಾರಿಕೆ ಅದ್ಭುತವಾಗಿರೋದ್ರಿಂದ ಏನು ಅಮೆರಿಕ ನಿಕೋಲಸ್ ಮಡುರೋ ಆ ವ್ಯಕ್ತಿಗೆ ಬೇಹುಗಾರಿಕೆ ಮಾಡಿ ಮಧ್ಯರಾತ್ರಿಯಲ್ಲಿ ಆ ಅಧ್ಯಕ್ಷನ ಜೊತೆಗಿದ್ದವರಿಂದನೇ ಮಾಹಿತಿಗಳನ್ನು ಪಡ್ಕೊಂಡು ಅಟ್ಯಾಕ್ ಮಾಡಿ ಅವ್ರನ್ನ ಎತ್ತಾಕೊಂಡು ಬಂತೋ, ಆ ರೀತಿ ಭಾರತ ಪಾಕಿಸ್ತಾನದ ಅಧ್ಯಕ್ಷನನ್ನೋ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನೋ ಅಥವಾ ಪಾಕಿಸ್ತಾನದ ಒಬ್ಬ ಭಯೋತ್ಪಾದಕನನ್ನೋ ಎತ್ತಾಕೊಂಡು ಬರೋದು ಏನೂ ಕಷ್ಟ ಅಲ್ಲ. ಭಾರತ ಇದನ್ನು ಮಾಡಿ ತೋರಿಸಿದೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ. ಉರಿ ಅಟ್ಯಾಕ್ ಮಾಡಿದ್ದು ಹೇಗೆ? ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿನ ಭಯೋತ್ಪಾದಕ ನೆಲೆಗಳನ್ನು ನಾಶ ಮಾಡಿ ಭಾರತದ ಸೇನೆ ಬಂತು ಕೆಲವೇ ಗಂಟೆಗಳಲ್ಲಿ. ಇದನ್ನೇ ಅಮೆರಿಕ ಈಗ ಮಾಡಿದೆ ಅಷ್ಟೇ. ಭಾರತ ಬೇಕಾದರೆ ಆ ಭಯೋತ್ಪಾದಕರನ್ನು ಜೀವಂತವಾಗಿ ಎತ್ತಾಕೊಂಡು ಬರೋ ಪ್ರಯತ್ನವೂ ಮಾಡ್ಬೋದಾಗಿತ್ತು ಭಾರತಕ್ಕೆ. ಆದರೆ ಭಾರತಕ್ಕೆ ಅದು ಬೇಕಿರಲಿಲ್ಲ, ಅವ್ರನ್ನ ಉಡಾಯಿಸಿ ಬಂತು. ಹಾಗೆಯೇ ಈ ಆಪರೇಷನ್ ಸಿಂಧೂರ್ನಲ್ಲಿ ಮಾಡಿದ್ದು ಅದನ್ನೇ. ಪಾಕಿಸ್ತಾನದ ಸಂಪೂರ್ಣ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡಿ ಅವ್ರನ್ನ ನಿಷ್ಕ್ರಿಯ, ಅವ್ರು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಗೆ ಮಾಡಲಾಯಿತು. ಆಗ ಅವರು ಮಂಡಿಯೂರಿ ಕದನ ವಿರಾಮಕ್ಕೆ ಬಂದರು. ಈಗಲೂ ಭಾರತ ಮನಸ್ಸು ಮಾಡಿದರೆ ಭಯೋತ್ಪಾದಕ ನೆಲೆಗಳನ್ನು ಅಥವಾ ಭಯೋತ್ಪಾದಕರನ್ನು ಅಥವಾ ಪಾಕಿಸ್ತಾನದ ಯಾರನ್ನು ಹಿಡಿಬೇಕೋ ಅವರನ್ನು ಕರೆಕ್ಟಾಗಿ ಅಥೆಂಟಿಕ್ಕಾಗಿ ಅವರ ಸ್ಪೈ ಮಾಡಿ ಅವರ ವಿಚಾರಗಳನ್ನು ತಿಳ್ಕೊಂಡು ಅಟ್ಯಾಕ್ ಮಾಡಿ ಅವ್ರನ್ನ ಎತ್ತಾಕೊಂಡು ಬರೋದು ಭಾರತದ ಸೇನೆಗೆ ದೊಡ್ಡ ವಿಷಯನೇ ಅಲ್ಲ. ಆದರೆ ಅಂತಾರಾಷ್ಟ್ರೀಯ ಕಾನೂನುಗಳೇನಿದೆ ಇದೇನಾಗುತ್ತೆ? ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಹೇರಬಹುದಾ? ಭಾರತದ ವಿರುದ್ಧ ಆಗ ಅಮೆರಿಕ, ಚೀನಾದಂಥ ರಾಷ್ಟ್ರಗಳು ಒಂದಷ್ಟು ಭಾರತದ ವಿರುದ್ಧ ಸ್ಯಾಂಕ್ಷನ್ಸ್ ಹೇರ್ಬೋದು. ಆದರೆ ಅವರು ಪಾಕಿಸ್ತಾನದ ಜೊತೆ ನಿಂತ್ಕೊಂಡು ಭಾರತದ ವಿರುದ್ಧ ಸ್ಯಾಂಕ್ಷನ್ಸ್ ಹೇರೋದಕ್ಕೆ ಪಾಕಿಸ್ತಾನದಿಂದ ಅವ್ರಿಗೇನು ಲಾಭ ಇದೆ? ಪಾಕಿಸ್ತಾನದಿಂದ ಅವರು ಭಾರತವನ್ನು ಭಾರತಕ್ಕೆ ಲಾಸ್ ಮಾಡೋದಕ್ಕೆ, ಭಾರತದ ವ್ಯಾಪಾರವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಭಾರತ ಬೆಳೀತಾ ಇರೋದನ್ನು ತಡೆಯೋದಕ್ಕೆ ಪಾಕಿಸ್ತಾನ ಬಳಸ್ಕೊಳ್ತಾ ಇದ್ರು. ಈಗ ಪಾಕಿಸ್ತಾನದ ಜೊತೆ ನಿಂತು ಭಾರತವನ್ನು ವಿರೋಧಿಸಬೇಕು ಅಂದರೆ ಅವ್ರಿಗೆ ಪಾಕಿಸ್ತಾನದಿಂದ ಏನಾದರೂ ವ್ಯಾಪಾರದಿಂದ ಲಾಭ ಇದೆಯಾ? ಇಲ್ಲ. ಪಾಕಿಸ್ತಾನಕ್ಕೆ ಅವರು ಸಾಲ ಕೊಡಬೇಕು. ಪಾಕಿಸ್ತಾನಕ್ಕೆ ಸಾಲ ಕೊಟ್ಟು ಸುಸ್ತಾಗಿದ್ದಾರೆ. ಇದೇ ಚೀನಾದವರು, ಅಮೆರಿಕಾದವರು. ಇನ್ನು ಅವರು ಭಾರತದ ಜೊತೆ ಎಲ್ಲ ವ್ಯಾಪಾರ ಸಂಬಂಧಗಳನ್ನು ಕಡಿದುಕೊಂಡು ಪಾಕಿಸ್ತಾನದ ಜೊತೆ ನಿಂತ್ಕೋಬೇಕು ಅಂದರೆ ಅಂಥ ಯಾವ ಅವಶ್ಯಕತೆಯೂ ಚೀನಾಗೂ ಇಲ್ಲ, ಪಾಕಿಸ್ತಾನಕ್ಕೂ ಇಲ್ಲ. ಏನಿದ್ರೂ ಭಾರತದ ಬೆಳವಣಿಗೆಯನ್ನು ತಡೆಯೋದಕ್ಕೆ ಪಾಕಿಸ್ತಾನವನ್ನು ಬಿಡ್ತಾ ಇರ್ತಾರೆ ಅಷ್ಟೇ. ಆದರೆ ಭಾರತ ಸೆಟೆದು ನಿಂತ್ಕೊಂಡ್ರೆ ಅಮೆರಿಕ, ಚೀನಾದಂಥ ರಾಷ್ಟ್ರಗಳು ಪಾಕಿಸ್ತಾನದ ಸಹಾಯಕ್ಕೆ ನಿಂತು ಭಾರತದ ವಿರುದ್ಧ ಯುದ್ಧಕ್ಕಂತೂ ಬರೋ ಸಾಧ್ಯತೆ ಇಲ್ಲ. ಏನೋ ಮಾತಿನಲ್ಲೊಂದಷ್ಟು ಶಾಂತಿಯ ಪಾಠವನ್ನು ಹೇಳ್ಬೋದೇ ಬಿಟ್ಟರೆ ಯುದ್ಧಕ್ಕಂತೂ ಭಾರತದ ವಿರುದ್ಧ ನಿಲ್ಲೋಕ್ಕೆ ಸಾಧ್ಯ ಇಲ್ಲ. ಚೀನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಅದು ಕೊಡೋದಕ್ಕೆ ಬಹುತೇಕ ಹೋಗೋದಿಲ್ಲ. ಆಗಾಗಲೇ ಕೊಟ್ಟವರ ಶಸ್ತ್ರಾಸ್ತ್ರಗಳು ಆಪರೇಷನ್ ಸಿಂಧೂರ್ನಲ್ಲಿ ಅದರ ಟೆಸ್ಟ್ ಆಗಿದೆ, ಅದನ್ನು ಭಾರತ ಹೊಡೆದಾಕಿರೋದು ಆಗಿದೆ. ಹೀಗಿರುವಾಗ ಅಸಾದುದ್ದೀನ್ ಓವೈಸಿ ಎಸೆದಿರುವಂಥ ಸವಾಲು ಅಸಾಧ್ಯ ಆಗಿರೋದೇನೂ ಅಲ್ಲ. ಮನಸ್ಸು ಮಾಡಿದರೆ BJP ಅದನ್ನು ಮಾಡುತ್ತೆ. ಆದರೆ BJPಗೆ 400+ ಅಬ್ಕಿ ಬಾರ್ 400 ಪಾರ್ ಅಂದ್ರಲ್ಲ, ಅದು ಬರಬೇಕು. ಅವರಿಗೆ ಯಾವುದೇ ರೀತಿ ಕಾನೂನಿನ ತೊಡಕು ಆಗಬಾರ್ದು. ನಮ್ಮ ದೇಶದಲ್ಲೇ ತೊಡಕಾಗುತ್ತೆ, ಬೇರೆ ದೇಶಗಳಿಂದ ಅಲ್ಲ. ನಮ್ಮ ದೇಶದಲ್ಲಿ ತೊಡಕಾಗಲಿಲ್ಲ ಅಂದರೆ ನರೇಂದ್ರ ಮೋದಿ ಅಲ್ದಿದ್ದರೆ ಅಮಿತ್ ಶಾ ಅಥವಾ ಮುಂದೆ ಬರಲಿರುವಂಥ ಯೋಗಿ ಆದಿತ್ಯನಾಥ್ ರೀತಿಯ ಇವರು ಪ್ರಧಾನಿ ಆಗಬಹುದು ಅಂತ ಹೇಳ್ತಾ ಇರೋದ್ರಿಂದ ಅಂತಹ ದಿಟ್ಟ ನಾಯಕರು ಬಹುಶಃ ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿರೋ ಭಯೋತ್ಪಾದಕರನ್ನ ಎತ್ತಾಕೊಂಡು ಬಂದರೂ ಅಚ್ಚರಿ ಇಲ್ಲ. ಯಾಕೆಂದರೆ ಭಾರತ ಅಷ್ಟು ವೇಗವಾಗಿ ಬೆಳೀತಾ ಇದೆ, ಅಷ್ಟು ಸಶಕ್ತವಾಗಿ ಅದು ಭದ್ರತಾ ದೃಷ್ಟಿಯಲ್ಲಿ ಆರ್ಥಿಕವಾಗಿ ಕೂಡ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಈಗಾಗಲೇ ಬೆಳೆದು ನಿಂತಿದೆ. ಹಾಗಾಗಿ ಬಹುಶಃ ಭಾರತ ಅಸಾದುದ್ದೀನ್ ಓವೈಸಿ ಎಸೆದ ಸವಾಲೇನು ಅಸಾಧಾರಣ ಆಗಿದ್ದಲ್ಲ. ಅದನ್ನು ಮೋದಿನೇ ಮನಸ್ಸು ಮಾಡಿದರೆ ಮಾಡಬಹುದು. ಆದರೆ 400+ ಸಂಖ್ಯಾಬಲ ಏನಾದರೂ ಲೋಕಸಭೆಯಲ್ಲಿ BJPಗಿದ್ದರೆ ಆಗ ನಮ್ಮ ಸಂವಿಧಾನಾತ್ಮಕ ಅಥವಾ ಕಾನೂನಿನ ತೊಡಕುಗಳು ಇವೆಲ್ಲವನ್ನು ನಿವಾರಿಸೋದಕ್ಕೆ ಅಥವಾ ಈಗಿರುವಂಥ ಮಿತ್ರ ಪಕ್ಷಗಳ ವಿರೋಧ ಇವ್ಯಾವುದು ಇಲ್ಲದೇನೆ BJP ಸ್ವತಂತ್ರವಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. चाहे वो मसूद अजहर हो या फिर लश्कर-ए तैयबा का वो जालिम शैतान हो, मोदी जी 56 इंच का सीना है तो भिगा कर उठाकर लाओ। अगर ट्रम्प कर सकता है तो क्या आप कम है? जब ट्रम्प कर सकता है तो आपको भी करना पड़ेगा।
क्योंकि मोदी ने कहा था अब की बार ट्रंप सरकार